ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು 15 ನಿಮಿಷದಲ್ಲೇ ದಿಢೀರಾಗಿ ರಸಮ್ ಅಥವಾ ಸಾರು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಇದು ಕೊಬ್ಬರಿ ಸಾರು ಅಂತ ಮಾಡೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಎಲ್ಲರೂ. ಇದಕ್ಕೆ ನಾನೊಂದು 1/4 ಭಾಗ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಜನ ಎಷ್ಟಿದ್ರೆ ನೋಡ್ಕೊಂಡು ನಾನು ಕ್ವಾಂಟಿಟಿ ತೊಗೊಂಡು ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ ಅಂತ 1/4 ಭಾಗ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ, ನಮ್ಮ ಮತ್ತೆ ಮೇಲೆ ಖಾರ ಪುಡಿ ಹಾಕ್ತೀವಿ. ಸುಮ್ಮನೆ ಇದು ಖಾರಕ್ಕೋಸ್ಕರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 1-2 ಟೊಮೊಟೊ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ಇದಕ್ಕೆ ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ಟೊಮೊಟೊ ಹಾಕೋಣ. ಮೊದಲೇ ಹಾಕ್ಬಿಟ್ಟು ಏನಾಗುತ್ತೆ, ಹಸಿ ಕೊಬ್ಬರಿ ಗ್ರೈಂಡ್ ಆಗೋಲ್ಲ ಸರಿಗೆ. ಕೊಬ್ಬರಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ ನೈಸಾಗಿ, ಪೇಸ್ಟ್ ಥರ ಬರಬೇಕಿದು. ನೋಡಿ, ನಾನು ಮಿಕ್ಸರ್ ಜಾರಲ್ಲಿ ಟೊಮೊಟೊ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ನಾನು ಗ್ರೈಂಡ್ ಆಗಿದೆ, ನಾನು ನೀರಿನ ಅಂಶ ಬೇಕಲ್ಲ ಅಂದರೆ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸರ್ ಜಾರಲ್ಲಿ ನಾನು ಮತ್ತೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು ನಿಮ್ಮ ಮೇಲೆ ಹಾಕ್ಕೊಂಡು ಇದು ತಿಳಿ ಮಾಡ್ಕೊಳ್ಳೋಣ. ನಾನು ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮೇಲೆ. ಇದಕ್ಕೆ ನಿಮಗೆ ಎಷ್ಟು ತೆಳು ಬೇಕು ನೋಡ್ಕೊಂಡು ಮಾಡ್ಕೊರಿ. ಯೂಶ್ವಲಿ ತೆಳುವಾಗಿದ್ದರೆ ರುಚಿ ಇರುತ್ತೆ, ಯಾಕಂದರೆ ಕೊಬ್ಬರಿ ನಾವು ಹಾಕಿರ್ತೀವಲ್ಲ, ಅದು ಕುದಿತಾ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಒಗ್ಗರಣೆ ಕೊಟ್ಟ ಮೇಲೆ ಬೇಕಾದರೆ ಮತ್ತೆ ಹಾಕ್ಕೊತೀನಿ. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಈಗ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅಷ್ಟೇ ಒಗ್ಗರಣೆ ಕೊಟ್ಬಿಡೋಣ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯಿದೆ. ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಿಂಗು, ಸ್ವಲ್ಪ ತಿಳಿ ಸಾರಿಗೆಲ್ಲ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಸಿವೆ ಜೀರಿಗೆ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಒಣ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೈಮ್ ಇರೋಲ್ಲ. ರೆಗ್ಯುಲರಾಗಿ ಸಾಂಬಾರು, ಬೇಳೆ ಸಾರು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ನಾನು ಇವೆಲ್ಲ ಒಗ್ಗರಣೆ ಆಗಿದ್ಮೇಲೆ ಇದು ನಾನು ಏನು ಮಿಕ್ಸರ್ ಜಾರಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಇದರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಈ ಹದಕ್ಕಿರಲಿ. ನೀವು ಇನ್ನು ಸ್ವಲ್ಪ ತೆಳು ಬೇಕಾದ್ರೆ ನೀರು ಹಾಕ್ಕೋಬೋದು. ಯಾಕಂದರೆ ಕುದಿತಾ ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ ಹಾಕೋಣ. ಈಗ ನೋಡಿ, ಇದನ್ನು ನಾನು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಖಾರ ಪುಡಿ, ಸಾಂಬಾರು ಪುಡಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ 1-2, ಸುಮ್ಮನೆ ಸ್ವಲ್ಪ ಘಾಟ್ ಇರಲಿ ಅಂತ ಹಾಕಿದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ. ಬೇಡ ಅಂದ್ರೆ ಬೇಕಾದ್ರೆ ಬರೀ ಒಣ ಖಾರ ಪುಡಿ ಹಾಕ್ಬೋದು. ನೋಡಿ, 1 ಸ್ಪೂನ್ ಒಣ ಖಾರ ಪುಡಿ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನ್ ಸಾಂಬಾರು ಪುಡಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿ. ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ, ಖಂಡಿತ ಟ್ರೈ ಮಾಡಿ. ರೆಗ್ಯುಲರ್ ಸಾಂಬಾರು, ಬೇಳೆ ಸಾರೆಲ್ಲ ತಿಂದು ಬೋರ್ ಆದಾಗ ಇದನ್ನು 15 ನಿಮಿಷದಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನೋಡಿ, ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇದನ್ನು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಒಂದು 15 ನಿಮಿಷದಲ್ಲೇ ಮಾಡ್ಕೋಬೋದು ಇದನ್ನು. 5 ನಿಮಿಷ, 5ರಿಂದ 6 ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಯಾಕಂದರೆ ಹಸಿ ಹುಳಿ ಎಲ್ಲ ಹಾಕಿರ್ತೀವಲ್ಲ, ಸಾಂಬಾರು ಪುಡಿ, ಖಾರ ಪುಡಿ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಬಿಸಿ ಆದ ಕೊಬ್ಬರಿ ಸಾರು ದಿಢೀರಾಗಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.